Inhale from left. Stretch your leg. Right. Blanket ತಗೊಂಡು ಬಂದು ಅನುಲೋಮ ವಿಲೋಮಕ್ಕೆ ಬನ್ನಿ. ಒಂದು ಕಡೆ ಒಂದು ಎನರ್ಜಿ ಕಡಿಮೆ ಆದರೆ ಇನ್ನೊಂದು ಎನರ್ಜಿ ರೇಸ್ ಆಗಿ ಕಡಿಮೆ ಇರೋ ಎನರ್ಜಿನ ಎಳ್ಕೋಬೇಕು. ವಿಪಾದ ಗೋದ್ವಿಪಾದ 5 6 7. ಓಕೆ, ಕಷ್ಟ ಕೊಡ್ತಾ ಇದ್ದೇನೆ ಅಲ್ಲ, ಸವಾಲುಗಳನ್ನು ಸ್ವೀಕಾರ ಮಾಡಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಓಕೆ, ಆ ದಾರಿಯಲ್ಲಿ ನಡೆಯುವಾಗ ಒಂದೊಂದು ಹೆಜ್ಜೆ ಮೇಲೂ ಆತ್ಮವಿಶ್ವಾಸ ಇರಬೇಕು. ಓಕೆ, ಇಲ್ಲ ನಾನು ಒಂದು ಹೆಜ್ಜೆ ಹಿಂದೆ ಹಾಕ್ಬಿಟ್ಟೆ, 3 ಸ್ಟೆಪ್ಸ್ ಹಿಂದೆ ಹಾಕ್ಬಿಟ್ಟೆ, ಸಿಚುಯೇಷನ್ ನೋಡಿಕೊಂಡು ಅಯ್ಯೋ ಯಾಕೋ ಬೇಡಪ್ಪ ಅನಿಸ್ಬಿಡ್ತು, ಐ ವೆಂಟ್ ಬ್ಯಾಕ್, ಅದೆಲ್ಲ ಇರಬಾರ್ದು. ಇಲ್ಲ, ಇನ್ನೂ ಏನಾಗುತ್ತೆ ನೋಡೇ ಬಿಡೋಣ. ಓಕೆ, ಇನ್ನೂ ಒಂದು ಹೆಜ್ಜೆ ಮುಂದೆ ಹಾಕೋಣ, ಸವಾಲನ್ನು ಸ್ವೀಕಾರ ಮಾಡೋಣ, ಇನ್ನೂ ಬಲ ಮಾಡ್ಕೊಳ್ಳೋಣ, ಇನ್ನೂ ಸ್ಟ್ರಾಂಗ್ ಮಾಡ್ಕೊಳ್ಳೋಣ ಅನ್ನೋ ಭಾವನೆನ ಯಾವಾಗಲೂ ವೃದ್ಧಿ ಮಾಡ್ಕೋಬೇಕು. ಗೊತ್ತಾಯ್ತಾ ಎಲ್ಲರಿಗೂ? ಹ್ಞೂ ಎಸ್ ಆರ್ ನೋ? ಓಕೆ, ಟೇಕ್ ಅ ಡೀಪ್ ಬ್ರೆತ್. ಬ್ರೀತ್ ಔಟ್ ಫ್ರಮ್ ದ ಮೌತ್. ರೈಟ್, ಬ್ಲ್ಯಾಂಕೆಟ್ ತೊಗೊಂಡು ಬಂದು ಅನುಲೋಮ ವಿಲೋಮಕ್ಕೆ ಬನ್ನಿ. ಒಂದು ಕಡೆ ಒಂದು ಎನರ್ಜಿ ಕಡಿಮೆ ಆದರೆ ಇನ್ನೊಂದು ಎನರ್ಜಿ ರೇಸ್ ಆಗಿ ಕಡಿಮೆ ಇರೋ ಎನರ್ಜಿನ ಎಳ್ಕೋಬೇಕು. ಎನರ್ಜಿ ಕಡಿಮೆ ಆಯಿತು, ಒಂದು ಸ್ಟೆಪ್ ಹಿಂದೆ ಹೋಗ್ಬಿಡೋಣ, ಅದೆಲ್ಲ ಇರಬಾರ್ದು. ದಟ್ ಈಸ್ ನಾಟ್ ಲೈಫ್, ದಟ್ ಈಸ್ ನಾಟ್ ಚಾಲೆಂಜಿಂಗ್. ಸ್ವೀಕರಿಸ್ತಾ ಹೋಗಬೇಕು ಪ್ರತಿ ಸವಾಲುಗಳನ್ನು. ದಟ್ ಈಸ್ ದ ಬ್ಯೂಟಿ ಆಫ್ ಲೈಫ್. ಇಲ್ಲಾಂದರೆ ಬದುಕು ನೀರಸ ಅನಿಸ್ಬಿಡತ್ತೆ. ಚಾಲೆಂಜಿಂಗ್ ಆಗಿರ್ಬೇಕು ಯಾವಾಗಲೂ ಲೈಫ್. ಏನಂತೀರಾ? ಹೌದಾ ಇಲ್ಲ? ಇಲ್ಲಾಂದರೆ ಏನಿದೆ ಹೇಳಿ? ಅದೇ ಮನೆಗೆ ಹೋಗ್ತೀವಿ, ಅದೇ ಊಟ ಮಾಡ್ತೀವಿ, ಅದೇ ಹಾಸಿಗೆ ಮೇಲೆ ಮಲಗ್ತೀವಿ, ಹೇಳ್ತೀವಿ, ತಿಂತೀವಿ, ಕಳಿಸ್ತೀವಿ, ಕುಡಿತೀವಿ, ಮಲಗ್ತೀವಿ, ಅದೇ ಕೆಲಸ ಮಾಡ್ತೀವಿ, ಅಷ್ಟರಲ್ಲೇ ಇರುತ್ತೆ. ವಿ ಶುಡ್ ಫೀಲ್ ಸಮ್ ಹೊಸತನ. ಅದು ಕಷ್ಟಗಳ ಮುಖಾಂತರನೇ ಬರಬೇಕು. ಟೆಸ್ಟಿಂಗ್ ದೇವ್ರು ಕೊಡೋವಂಥ ದಾರಿ, ಅದು ಸುಲಭ ಆಗಿರಲ್ಲ. ಯಾವತ್ತೂ ದೇವ್ರು ನೀಡ್ತಾನಲ್ಲ ದಾರಿ, ಆ ದೇವರು ನೀಡೋ ದಾರಿ ಯಾವತ್ತೂ ನಮಗೆ ಸುಲಭ ಆಗಿರಲ್ಲ. ಅದೇ ಕಷ್ಟ ಅಂತ ಅನ್ಸೋದು. ದಟ್ ಈಸ್ ದ ಗಾಡ್ಸ್ ವೇಸ್ ಟು ಮೇಕ್ ಅಸ್ ಸ್ಟ್ರಾಂಗ್. ಇನ್ಹೇಲ್ ಫ್ರಮ್ ಲೆಫ್ಟ್. ಎಕ್ಸೇಲ್ ಫ್ರಮ್ ರೈಟ್ ಸೈಡ್. Inhale from right. Exhale from left.